ಹಾಯ್ ವೆಲ್ಕಮ್ ಎಸ್ ಮ್ಯಾಂಗ್ಳೂರ್ ನ್ಯೂಸ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಸ್ಪೆಷಲ್ ತಿಂಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಟೈಮ್ ಬೇಡ, ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ನಾನು ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ಬೋದು ನಾನು ಯಾವ ತಿಂಡಿ ಮಾಡ್ತಾಯಿದ್ದೀನಿ ಅಂತ. ಅದುವೇ ಸ್ಪೆಷಲ್ ರೆಸಿಪಿ ಒಗ್ಗರಣೆ ಕಡುಬು. ಇದಕ್ಕೆ ಅಕ್ಕಿನ ಮುಂಚಿನ ದಿವಸ ನೀರಲ್ಲಿ ನೆನೆಸಿಡಬೇಕು. ಇದಕ್ಕೆ ನಾನು ಕುಚ್ಚಲಕ್ಕಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಬೋದು. ಈ ಕುಚ್ಚಲಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಅದಕ್ಕೆ ನಾನು ಎಲ್ಲ ತಿಂಡಿಗೂ ಜಾಸ್ತಿ ಉಪಯೋಗಿಸ್ತೀನಿ. ಇವಾಗ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಆಯಿತು. ಸ್ವಲ್ಪ ಕಡುಬು ಹಿಟ್ಟು ನೀರಾಗಿದ್ದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿದರೆ ಹಿಟ್ಟು ಗಟ್ಟಿಯಾಗುತ್ತೆ. ನೋಡಿ, ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಹಾಕಬೇಕು. ಮತ್ತು ಒಣಮೆಣಸು, ಕೆಂಪು ಒಣಮೆಣಸು ಇದ್ದರೆ ಅದನ್ನು ಹಾಕಿ ಸ್ವಲ್ಪ ಸಿಡಿದ ನಂತರ, ಅಂದರೆ ಸಾಸಿವೆ ಸಿಡಿದ ನಂತರ ನೋಡಿ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಬೇಕು. ಎಣ್ಣೆಗೆ ಹಾಕಿದ್ದೀನಿ ನೋಡಿ, ಇವಾಗ ಸಿಡಿತಾ ಇದೆ. ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ, ಯಾಕೆಂದರೆ ಎಲ್ರಿಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಬೇಗ ಹೇಳಿದೆ. ನೋಡಿ, ಸ್ವಲ್ಪ ಸಿಡಿತಾ ಇದೆ ಮೆಣಸು, ಅಂದರೆ ಸಾಸಿವೆ ಎಲ್ಲ ಸಿಡಿಬೇಕು. ತುಂಬ ಸಿಡಿದ ನಂತರ ಸ್ವಲ್ಪ ನೀರು ಹಾಕಬೇಕು. ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಬೋದು. ನೋಡಿ, ನೀರು ಹಾಕಿದ್ದೀನಿ. ನಮಗೆ ಎಷ್ಟು ಬೇಕು ನೀರು ಹಾಕ್ಬೋದು. ಇದಕ್ಕೇನು ಉಪ್ಪು ಏನು ಬೇಡ ಹಾಕೋದು, ಯಾಕೆಂದರೆ ಕಡುಬಿಗೇನೆ ಹಿಟ್ಟಿಗೇನೆ ಉಪ್ಪು ಹಾಕಿರೋದ್ರಿಂದ ಇನ್ನು ಜಾಸ್ತಿ ಉಪ್ಪೇನು ಹಾಕೋದು ಬೇಡ. ನಮಗೆ ಬೇಕಿದ್ದರೆ ಸಿಹಿ ಆಗಲಿಕ್ಕೆ ಏನು ಸಕ್ಕರೆ ಅಥವಾ ಬೆಲ್ಲ ಇದ್ದರೆ ಹಾಕ್ಬೋದು, ಯಾರಿಗಾದ್ರೂ ಸಿಹಿ ಅಂತ ಬೇಕಿದ್ದರೆ ಹಾಕ್ಬೋದು. ಯಾಕೆಂದರೆ ಖಾರ ಇರುತ್ತೆ, ಅಂದರೆ ಒಣಮೆಣಸು ಹಾಕಿರ್ತೀವಿ, ನಮಗೆ ಎಷ್ಟು ಖಾರ ಬೇಕು ಅಷ್ಟು ಒಣಮೆಣಸು ಹಾಕ್ಬೋದು. ಹಿಟ್ಟೆಲ್ಲ ರೆಡಿಯಾಗಿದೆ ನೋಡಿ. ಇವಾಗ ನೀರು ಬಿಸಿ ಆಯಿತು. ಬಿಸಿಯಾದ ನೀರಿಗೆ ಈ ಹಿಟ್ಟನ್ನು, ಈ ಕಡುಬು ನೋಡಿ ಉಂಡೆ ಮಾಡ್ತಾಯಿದ್ದೀನಿ. ಅಂದರೆ ಉಂಡೆ ಮಾಡಿ ನೋಡಿ, ಅದಕ್ಕೆ ಸ್ವಲ್ಪ ಒಂದು ಗುಂಡಿ ಥರ ಮಾಡಿ ಈ ಥರ ಹಾಕಿದರೆ ಬೇಗ ಬೇಯುತ್ತೆ. ಇದಕ್ಕೇನು ಜಾಸ್ತಿ ಟೈಮ್ ಬೇಡ, ಬೇಯುತ್ತೆ. ಇದರಿಂದ ನಮಗೆ ಸ್ವಲ್ಪ ಜಾಸ್ತಿ ಕಡುಬಿರೋದರಿಂದ ಜಾಸ್ತಿ ಹೊತ್ತು, ಸ್ವಲ್ಪ ಇರುವವರೆಗೆ ಬೇಡ, ಬೇಗ ಆಗುತ್ತೆ, ಕ್ವಿಕ್ ಆಗುತ್ತೆ. ಜಾಸ್ತಿ ಹೊತ್ತೇನು ಬೇಡ, ಬೇಗ ಬೇಯುತ್ತೆ. ತುಂಬ ಮಾಡೋಕ್ಕಿದ್ರೆ ಮಾತ್ರ ತುಂಬ ಜಾಸ್ತಿ ಹೊತ್ತು ಹೋಗ್ಬೋದು. ಸ್ವಲ್ಪ ಇರುವವರೆಗೆಲ್ಲ ಬೇಗ ಆಗುತ್ತೆ. ಒಗ್ಗರಣೆ ಕೊಟ್ಟು ಸ್ವಲ್ಪ ಸಿಹಿ ಬೇಕಿದ್ದವರು ಸಿಹಿಯನ್ನು ಮಾಡ್ಬೋದು, ಸಿಹಿ ಹಾಕ್ಬೋದು. ಸಕ್ಕರೆ ಅಥವಾ ಸ್ವಲ್ಪ ಬೆಲ್ಲ ಬೇಕಿದ್ದವರು ಹಾಕ್ಬೋದು. ಇದು ಆದ ನಂತರ ಕೊನೆಗೆ ತೆಂಗಿನಕಾಯಿ ತುರಿಯನ್ನು ಹಾಕಿದರೆ ತುಂಬ ರುಚಿಯಾಗುತ್ತೆ. ನೋಡಿ, ಈ ಥರ ಬೇಯ್ತಾ ಇದೆ ನೋಡಿ, ಬಿಸಿ ಬಿಸಿ ನೀರು ಬಿಸಿಯಾಗಿದೆ, ಅದು ಕೂಡ ಬೇಯ್ತಾ ಇದೆ. ರೇಷನ್ ಅಕ್ಕಿಯಲ್ಲೂ ಒಳ್ಳೆಯದಾಗುತ್ತೆ, ಅಂದರೆ ಜಾಸ್ತಿ ಅಂದರೆ ಗಟ್ಟಿಯಾಗಿ ಎಲ್ಲ ಇರುತ್ತೆ, ಒಳ್ಳೆಯದಾಗುತ್ತೆ. ಇದು ಮಾತ್ರ ಇದು ಅಂದರೆ ಕುಚ್ಚಲಕ್ಕಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತ ನಾವು ಜಾಸ್ತಿ ಅದರಲ್ಲೇ ಮಾಡೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಒಳ್ಳೆಯದಾಗುತ್ತೆ. ನೋಡಿ, ಲಾಸ್ಟಿಗೆ ಬಿಸಿ ಬಿಸಿಯಾದ ಒಗ್ಗರಣೆ ಕಡುಬು ರೆಡಿ ಆಯಿತು ನೋಡಿ. ಇವಾಗ ತೆಂಗಿನ ತುರಿಯನ್ನು ಮೇಲೆ ಹಾಕಿದರೆ ಬಿಸಿ ಬಿಸಿ ಒಗ್ಗರಣೆ ಕಡುಬು ರೆಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.